ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಬರ್ಬರವಾಗಿ ಹತ್ಯೆಗೀಡಾದಂತಹ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗಾಯಾಳು ಕಲಂದರ್ ಶಾಫಿ ಕೊಟ್ಟಂತಹ ಮಾಹಿತಿಯ ಆಧಾರದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಬ್ದುಲ್ ರೆಹಮಾನ್ ಮೇಲೆ 6 ಜನರ ತಂಡ ದಾಳಿಯನ್ನ ಮಾಡಿತು ಅಂತ ಹೇಳಿ ಕಲಂದರ್ ಶಾಫಿ ಹೇಳಿಕೆಯನ್ನ ಕೊಟ್ಟಿದ್ದ. ಅದರಲ್ಲಿ ಈಗಾಗಲೇ 3ರನ್ನ ಲಾಕ್ ಮಾಡಲಾಗಿದೆ. ಮತ್ತೆ 3ರಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. 5 ಪ್ರತ್ಯೇಕ ತಂಡದ ಮೂಲಕ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿರುವಂತಹ ಕೊಲೆ ಪ್ರಕರಣ ಇದು. ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಂತಕರ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಅಬ್ದುಲ್ ರೆಹಮಾನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯಿತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಎಫ್ಐಆರ್ ಕಾಪಿಯಲ್ಲಿ ದಾಖಲಾಗಿದ್ದು 15 ಜನರ ವಿರುದ್ಧ ಕೇಸ್. ಕಲಂದರ್ ಶಾಫಿ ಕೊಡ್ತಾ ಇರುವಂತಹ ಮಾಹಿತಿ 6 ಜನರ ತಂಡ ದಾಳಿಯನ್ನ ಮಾಡ್ತು ಅಂತ ಹೇಳಿ. ಸದ್ಯ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಈ 6 ಜನ ಯಾರು? ಎಫ್ಐಆರ್ ಕಾಪಿನಲ್ಲಿ 15 ಜನರ ಉಲ್ಲೇಖ ಆಗಿದ್ ಯಾಕೆ? ಏನ್ ಡೀಟೇಲ್ ಸಿಗ್ತಾ ಇದೆ? ಖಂಡಿತ ವಿದ್ಯಾ, ಈ ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಕಲಂದರ್ ಶಾಫಿ ಈ ಕೆಲವು ಮಹತ್ವದ ವಿಷಯಗಳನ್ನು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಈ ಘಟನೆ ನಡೆದ ಬಳಿಕ ಆತ ಗಾಯಗೊಂಡಿದ್ದ. ಆತನನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಹೋಗಿಕೊಂಡು ಆ ಘಟನೆಯ ವಿವರವನ್ನು ಕೇಳಿದ್ದಾರೆ, ಯಾರೆಲ್ಲ ಇದ್ರು ಅನ್ನೋದನ್ನ ಮಾಹಿತಿ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಆತ ಈ ಘಟನೆಯಲ್ಲಿ ಒಂದು 6 ಜನ ಇದ್ದದ್ದು ಗೊತ್ತಾಗಿದೆ. ಮತ್ತು 6 ಜನ ಯಾರು ಅಂತಲೂ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದರೆ ಈ ಒಂದು ಇದರಲ್ಲಿ ಎಫ್ಐಆರ್ ಅಲ್ಲಿ 15 ಜನ ಇದ್ದಾರೆ ಅನ್ನೋ ಒಂದು ಯಾಕೆ ಹಾಕಿದ್ರು ಅನ್ನೋದು ತುಂಬಾ ಒಂದು ಪ್ರಶ್ನಾರ್ಥಕ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇರುವಂಥದ್ದು. ಪೊಲೀಸರು ಈ ಹಂತದಲ್ಲಿ ಯಾವುದೇ ಮಾಹಿತಿ ನೀಡಲಿಕ್ಕೆ ಮುಂದಾಗ್ತಾ ಇಲ್ಲ. ತನಿಖೆ ಹಂತದಲ್ಲಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಈಗಾಗಲೇ 3 ಜನರನ್ನ ವಶಕ್ಕೆ ತಗೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ 3 ಜನ ಅಂದರೆ ಪ್ರಮುಖ ಆರೋಪಿಗಳು ಯಾರಿದ್ರು, ಆ ಪ್ರಮುಖ ಆರೋಪಿಗಳು ದೀಪಕ್ ಹಾಗೇನೆ ಯಾರಿದ್ದಾರೆ ಅವರು 3ರನ್ನ ಬಂಧನ ಮಾಡಲಿಕ್ಕೆ ಈಗಾಗಲೇ ಬಲೆ ಬೀಸಿರುವಂಥದ್ದು. ಈಗಾಗಲೇ 5 ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ದಾರೆ. ಇವರು ಕೃತ್ಯ ಎಸಗಲಿಕ್ಕೆ 2 ಡಿಒ ಗಾಡಿಗಳಲ್ಲಿ ಬಂದಿದ್ರು ಅನ್ನುವ ಮಹತ್ವದ ಮಾಹಿತಿ ಲಭ್ಯವಾಗಿರುವಂಥದ್ದು. ಮತ್ತೆ ಇದಕ್ಕಿಂತ ಮೊದಲು ಕೊಳ್ತಮಜಲ್ ಒಂದು ಬಾರ್ನಲ್ಲಿ ಅವರು ಮದ್ಯ ಸೇವಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಕೆಲವೆಲ್ಲ ಘಟನೆಗಳು ಈ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆಯೂ ಕೂಡ ತನಿಖೆ ಆರಂಭವಾಗಿದೆ. ಯಾಕಂದರೆ ಒಂದೊಂದು ಕೊಂಡಿಯನ್ನು ಜೋಡಿಸಿಕೊಂಡೇ ಹೋಗುವಂತಹ ಒಂದು ಪರಿಸ್ಥಿತಿ ಇದೆ. ಎಲ್ಲ ಒಂದು ಜೋಡಿಸಿದ ನಂತರ ಯಾವ ರೀತಿಯ ಒಂದು ಔಟ್ಪುಟ್ ಬರುತ್ತೆ ಅದರ ಮೇಲೆ ಪೊಲೀಸರು ಫೋಕಸ್ ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಡೆದಂತಹ ಘಟನೆಗಳು, ಕೊಳ್ತಮಜೂಲಿ ನಡೆದಂತಹ ಘಟನೆಗಳು ಪ್ರತಿಯೊಂದನ್ನು ತಾಳೆ ಹಾಕಲಾಗ್ತಾ ಇದೆ. ಅದರ ನಂತರ ಈ ಒಂದು ಘಟನೆ ತನಿಖೆ ನಡೀತಾ ಇರುವಂಥದ್ದು. ಈಗಾಗಲೇ 5 ತಂಡಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿರುತ್ತದೆ. DYSP ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಎಲ್ಲ ಆಯಾಮಗಳಲ್ಲಿ. ಯಾಕಂದರೆ ಕೆಲವು CDRಗಳನ್ನು ಕೂಡ ತೆಗೆದಿದ್ದಾರೆ. ಹಾಗೆಯೇ CCTV ಫುಟೇಜ್ಗಳನ್ನು ಕೂಡ ತೆಗೆದು ಈ ತನಿಖೆ ನಡೀತಾ ಇದೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.